ಸಿಎಂ ಸಿದ್ದರಾಮಯ್ಯ ಅವರಿಗೆ ದುರ್ಬುದ್ಧಿ, ವಿಕೃತ ಮನಸ್ಸು ಬಂದಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ಸಿಎಂಗೆ ದುರ್ಬುದ್ಧಿ, ವಿಕೃತ ಮನಸ್ಸು ಬಂದಿದೆ, ಅವರು ರಾಜ್ಯವನ್ನ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಸಿದ್ದು ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಗುಡುಗಿದ್ದಾರೆ. ಧರ್ಮಸ್ಥಳ ಚಾಮುಂಡಿ ದೇವಿ ವಿಚಾರದಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಹಿಂದೂಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಅಪಮಾನ ಮಾಡಿದೆ. ಇನ್ನು ಗಣಪತಿ ಹಬ್ಬಕ್ಕೂ ಕಲ್ಲು ಹಾಕುವ ಕೆಲಸವನ್ನ ಮಾಡಿದೆ. ಜಾತಿ ಗಣತಿ ಮೂಲಕ ಸಿಎಂ ವಿಷ ಬೀಜವನ್ನ ಬಿತ್ತುತ್ತಾ ಇದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು, ಸಿಎಂ ಹಿಂದೂ ಧರ್ಮವನ್ನ ಒಡೆಯುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಬಿವೈ ವಿಜಯೇಂದ್ರ ಯದ್ವಾ ತದ್ವಾ ವಾಗ್ದಾಳಿ ನಡೆಸಿರೋದು. ವಿರೋಧ ಪಕ್ಷದವರು ಆ ಕಡೆ ಇರಲಿ, ಮತ್ತೊಂದು ಕಡೆ ಕ್ಯಾಬಿನೆಟ್ನಲ್ಲೂ ಕೂಡ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಕೆಲವೊಂದಷ್ಟು ಟೀಕೆ ಟಿಪ್ಪಣಿಯನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಕ್ರಿಶ್ಚಿಯನ್ ಅನ್ನೋದು ಧರ್ಮ, ಹಿಂದೂ ಅನ್ನೋದು ಅಥವಾ ಹಿಂದೂವಿನಲ್ಲಿ ಬರುವಂಥ ಕೆಲವೊಂದಷ್ಟು ಜಾತಿಗಳನ್ನ ಕ್ರಿಶ್ಚಿಯನ್ ಅನ್ನುವಂತಹ ಧರ್ಮಕ್ಕೆ ಸೇರಿಸಿ ಕೆಲವೊಂದಷ್ಟು ಯದ್ವಾ ತದ್ವಾ ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಆ ಸಮೀಕ್ಷೆ ನಡೆಸೋದು ಬೇಡ ಅಂತ ಈವನ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಅದೇ ರೀತಿಯಲ್ಲಿ ಈಗ ಪ್ರತಿಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಯದ್ವಾ ತದ್ವಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಎಲ್ಲಾ ವಿಚಾರದಲ್ಲೂ ಗೊಂದಲ, ಯಾವುದೇ ವಿಚಾರದಲ್ಲೂ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಯಾಕೆಂತ ದುರ್ಬುದ್ಧಿ ಬಂದಿದೆಯೋ, ಯಾಕೆಂತ ವಿಕೃತ ಮನಸ್ಸಿನಿಂದ ಇವತ್ತು ರಾಜ್ಯವನ್ನ ಒಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೋ ಅಂತೇಳಿ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಧರ್ಮಸ್ಥಳದ ವಿಚಾರವನ್ನ ತೆಗೆದುಕೊಂಡು ಕೋಟ್ಯಾಂತರ ಆ ಮಂಜುನಾಥೇಶ್ವರ ಭಕ್ತರಿಗೆ ಅವರ ಭಕ್ತಿ ಶ್ರದ್ಧೆಗೆ ಕೊಡಲಿ ಪೆಟ್ಟು ಕೊಡುವಂತ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತು. ತದನಂತರದಲ್ಲಿ ಈ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ವಿಚಾರದಲ್ಲೂ ಸಹ ಗೊಂದಲವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹಿಂದೂಗಳಿಗೆ ಒಂದು ಅಪಮಾನ ಮಾಡುವಂತ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಈಗ ಗಣಪತಿ ಹಬ್ಬಕ್ಕೂ ಕೂಡ ಕಲ್ಲು ಹಾಕುವಂತ ಕೆಲಸ ಮಾಡಿದ್ದಾರೆ. ಅನೇಕ ಕಡಿವಾಳಗಳನ್ನ ಹಾಕುವ ಮುಖೇನ ಹೊಸ ಕಾನೂನುಗಳನ್ನು ಸೃಷ್ಟಿ ಮಾಡಿ ಇವತ್ತು ಗಣಪತಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡೋದಕ್ಕೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಲ್ಲು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ದುರ್ಬುದ್ಧಿ ಅಂತ ಹೇಳಿದ್ರೆ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತು ಪುನೀತ್ ಕೆರೆಹಳ್ಳಿನ ಅರೆಸ್ಟ್ ಮಾಡಿ 2 ವಾರಗಳಾಗಿದೆ, ಜೈಲಲ್ಲಿ ಹಾಕಿದ್ದಾರೆ. ಅದೇ ರೀತಿ ನಮ್ಮ ಮತ್ತೋರ್ವ ಹಿಂದೂ ಕಾರ್ಯಕರ್ತ, ಹಿಂದೂ ಮುಖಂಡ ಶರಣ್ ಪಂಪೆಲ್ ಅವ್ರನ್ನು ಕೂಡ ಚಿತ್ರದುರ್ಗ ಬರಬಾರ್ದು ಅಂತ ಹೇಳಿ ಅವ್ರನ್ನ ತಡಿತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಜಾತಿ ಜನಗಣತಿ ನೆಪವನ್ನ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಾಜದ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ಒಡಿತಕ್ಕಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಕೆಲಸನ ಇದು. ಮುಂದುವರೆದು ವಿಜಯೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಕೆಂಡಾಮಂಡಲರಾಗಿದ್ದಾರೆ. 50ರಿಂದ 60 ವರ್ಷ ಅಧಿಕಾರದಲ್ಲಿದ್ರೂ ಕೂಡ ಸಾಧನೆ ಶೂನ್ಯ ಅನ್ನುವಂತ ರೀತಿಯಲ್ಲಿ ಪರೋಕ್ಷವಾಗಿ ಟೀಕಿಸಿದ್ದಾರೆ. ಕಾಂಗ್ರೆಸ್ ದೇಶದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿಲ್ಲ. 50ರಿಂದ 60 ವರ್ಷ ಅಧಿಕಾರದಲ್ಲಿದ್ರೂ ಶೂನ್ಯ. ಕಾಂಗ್ರೆಸ್ ವಿರುದ್ಧ ಬಿವೈವಿ ಕೆಂಡಾಮಂಡಲರಾಗಿದ್ದಾರೆ. ಮೋದಿ 3 ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಇದ್ರ ಜೊತೆಗೆ 2047ಕ್ಕೆ ನಮ್ಮ ದೇಶವನ್ನ ಅಭಿವೃದ್ಧಿ ಪಥವನ್ನ ಹೊಂದೋದಕ್ಕೆ ಕನಸು ಕಾಣ್ತಾ ಇದ್ದಾರೆ. ಮೋದಿಯ ಕನಸನ್ನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಮನ ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಅಮೆರಿಕ ದೇಶಕ್ಕೆ ಅಥವಾ ದೇಶ ಭಾರತಕ್ಕೆ ಸವಾಲನ್ನ ಒಡ್ಡಿದೆ. ರಾಹುಲ್ ಗಾಂಧಿ ವಿರುದ್ಧ ವಿಜಯೇಂದ್ರ ಮುಂದುವರೆದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಅಮೆರಿಕ ವಿಧಿಸಿರುವ ಸುಂಕದ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿರೋದು.
ಜೊತೆಗೆ ಮೋದಿ ಕಂಡಂತಹ 2047ಕ್ಕೆ ದೇಶದ ಅಭಿವೃದ್ಧಿಯ ಕನಸನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಹಾಗಾಗಿ ಇಷ್ಟ ಬಂದಂಗೆ ನಡ್ಕೊಳ್ತಾ ಇದ್ದಾರೆ ಅಂತ ಕುಟುಕಿದ್ದಾರೆ, ಮಾತನಾಡಿದರೆ ನೋಡ್ಕೊಂಬರೋಣ. ಕೂಡ ಒಂದು ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಆರ್ಥಿಕ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಭಾರತ 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ನವರಿಗೆ. ಇವತ್ತು ರಾಹುಲ್ ಗಾಂಧಿ ಕೇಳೋದಕ್ಕೆ ಇಷ್ಟಪಡ್ತೇನೆ, ನೀವು 55-60 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದೇಶ ನಡೆಸ್ತಲ್ಲ, ಯಾವತ್ತಾರ ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಯೋಚನೆ ಮಾಡಿದ್ದೀರಾ? ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು, ವಿಕಸಿತ ಆಗಬೇಕು ಅನ್ನುವ ಕನಸನ್ನು ಹಿಡ್ಕೊಂಡು ಹೊರಟಿದ್ದಾರೆ. ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಮನ ಬಂದಂತೆ ನಡೆದುಕೊಳ್ತಾ ಇದ್ದಾರೆ. ಇವತ್ತು ಅಮೆರಿಕ ಅಂತ ದೇಶ ನಮಗೆ ಸವಾಲನ್ನ ಒಡ್ಡಿದೆ ಭಾರತಕ್ಕೆ, ಆದ್ರೆ ನರೇಂದ್ರ ಮೋದಿಜಿ ಹಿಂದೆ ಸರಿಲಿಲ್ಲ.